ಸೊ ವನಗಿರಿಯ ರಂಗು ಅಲ್ಲಿ ಪಕ್ಷಿ ವೀಕ್ಷಣೆಗೆ ಅಂತ ಕರ್ಕೊಂಡು ಹೋಗ್ತೀರಾ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ರೀಸೆಂಟ್ಲಿ ಈಗ ಕೌತುಕ ಮೂವಿ ಎಲ್ಲ ಬಂತು, ಅದಕ್ಕಿಂತ ಮುಂಚೆ ಕೂಡ ನಾನು ಪಕ್ಷಿ ವೀಕ್ಷಣೆಗೆ ಕರ್ಕೊಂಡು ಹೋಗ್ತಿದ್ದೆ. ಬಟ್ ಕೌತುಕ ಮೂವಿ ನಾನು ನೋಡಿದ್ಮೇಲೆ ಉತ್ತರ ಕನ್ನಡದಲ್ಲಿ ಜೋಯಿಡಾ ಹತ್ತಿರ ಇರುವ ಲೈಕ್ ಸೀನ್ಸ್ ತಗೊಂಡು ಅವ್ರು ಮೂವಿ ಮಾಡಿದ್ದು ಕಿರುಚಿತ್ರ ತುಂಬಾ ಚಂದ ಇದೆ. ಒಂದು ಹಾರ್ನ್ಬಿಲ್ ಹಕ್ಕಿಯ ಮೇಲೆ, ಮಂಗಟ್ಟೆ ಹಕ್ಕಿಯ ಮೇಲೆ ಮಾಡಿದ ಮೂವಿ. ಈಗ ನಮ್ಗೆ ಹೇಗೆ ಫ್ಯಾಮಿಲಿ ಅಂತ ಎಲ್ಲ ಇರ್ತದೆ, ಅದರ ಮೇಲೆ ನಮ್ಗೆ ಹೇಗೆ ಬಾಂಧವ್ಯ ಇರ್ತದೆ, ಹಾಗೆ ಆ ಪಕ್ಷಿಗಳಿಗೆ ಕೂಡ ಈಗ ಮಂಗಟ್ಟೆ ಹಕ್ಕಿ ಏನಿದೆ ಅದು ಮೊಟ್ಟೆ ಇಟ್ಟ ಮೇಲೆ ಅದರ ಕಾವು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದಲ್ವಾ. ಇನ್ನೊಂದು ಅದರ ಗಂಡು ಹಕ್ಕಿ ಆಹಾರ ತರ್ಲಿಕ್ಕೆ ಅಂತ ಹೊರಗೆ ಹೋದದ್ದು ವಾಪಸ್ ಬರದಿದ್ರೆ ಆ ಹಕ್ಕಿ ಹೊರಗೆ ಹೋಗಲ್ಲ, ಹೆಣ್ಣು ಹಕ್ಕಿ ಅದು ಗೂಡಲ್ಲೇ ಇದ್ದು ಈ ಹಕ್ಕಿಗೋಸ್ಕರ ವೇಟ್ ಮಾಡಿ ಮಾಡಿ ಅಲ್ಲೇ ಸತ್ತು ಹೋಗ್ತದೆ. ಯಾಕಂದ್ರೆ ಇದು ಹೊರಗೆ ಹೋದದ್ದು ಬರುದಿಲ್ಲ, ಒಂದು ಆಕ್ಸಿಡೆಂಟ್ ಅಥವಾ ಬೇಟೆ ಆಡ್ತಾರೆ ತುಂಬಾ ಜನ ಯಾವುದೋ ಒಂದು ಕಾರಣದಿಂದ. ಸೊ ಆ ಮೂವಿಯಲ್ಲಿ ಕೂಡ ಅದನ್ನೇ ತೋರಿಸಿದ್ದಾರೆ. ಸೊ ನಾನು ಕೂಡ ಟೀಚ್ ಮಾಡ್ಲಿಕ್ಕೆ ಹೋಗುದು ಪಶ್ಚಿಮ ಘಟ್ಟದಲ್ಲಿ ಅಲ್ವಾ. ಸೊ ಅಲ್ಲಿ ಹಾರ್ನ್ಬಿಲ್ ತುಂಬಾ ನೋಡ್ಲಿಕ್ಕೆ ಸಿಗ್ತದೆ. ಹಾರ್ನ್ಬಿಲ್ ಅಲ್ಲಿ ತುಂಬಾ ವೆರೈಟೀಸ್ ಹಾರ್ನ್ಬಿಲ್ ಇದೆ. ಆದ್ರೆ ಗ್ರೇ ಹಾರ್ನ್ಬಿಲ್ ಜಾಸ್ತಿ ನೋಡ್ಲಿಕ್ಕೆ ಸಿಗ್ತದೆ. ಮತ್ತು ಮಕ್ಕಳು ಅದಕ್ಕೆ ಮಳೆಗೆ ಹೋಗಿಲ್ಲ ಅಂತ ಹೇಳ್ತಾರೆ ಮಲೆನಾಡು ಕಡೆಯವರು. ಹಾರ್ನ್ಬಿಲ್ ಅಂದ್ರೆ ಅವರಿಗೆ ಗೊತ್ತಾಗಲ್ಲ.